ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೊಸಪಾಳೆ ಕಪಲ್ಸ್ ಕಡೆಯಿಂದ. ನಾನಿವತ್ತು ಸಂಡೇ ಅಲ್ವಾ, ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಇದ್ದೀನಿ. ಹೊಸ್ದಾಗಿ ನಾನೇ ಕಂಡಿದ್ದು ಮಾಡ್ತೀನಿ, ಏನೂ ಹಾಕಲ್ಲ. ಸ್ವಲ್ಪ ನಮ್ಮ ಮನೇಲಿ ಏನೈತೆ ಅದು ಹಾಕಿ ಮಾಡ್ತೀನಿ. ಚಿಕನ್ ಗ್ರೀನ್ ಚಾಟ್ಸ್ ಮಾಡಬೇಕು ಅಂತ ಇದ್ದೀನಿ. ವಿಡಿಯೋ ನೋಡಿ ಎಲ್ಲರೂ ಇಷ್ಟ ಆಗಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇನ್ನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಬಾಬಾ ನಮ್ಮ ಮನೆಯವ್ರಿಗೆ ಯಾವಾಗೂ ಹೇಳ್ತಾ ಇದ್ರು, ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ಹೇಳ್ತಿರ್ತಾರೆ ಯಾವಾಗೂ ಸ್ವಲ್ಪ ದಪ್ಪ ಮಾಡಿ, ನಿಮ್ಮ ಹಸ್ಬೆಂಡ್ನ ದಪ್ಪ ಮಾಡಿ ಸ್ವಲ್ಪ ಚೆನ್ನಾಗಿ ತಿನ್ನಿಸಿ ಅದು ಇದು ಅಂತ. ಅದಕ್ಕೆ ಅವ್ರ ತಂಗಿ ಎಷ್ಟು ಚೆನ್ನಾಗಿ ತಂಗಿ ಅಂತಾರೆ. ಅವ್ರು ಯಾರು ಅಂದರೆ ನಾನು ನೋಡೇ ಇಲ್ಲ. ಅವರು ಎಷ್ಟು ಪ್ರೀತಿಯಿಂದ ತಂಗಿ ಅಂತ ಅವ್ರು ಕರೀತಾರೆ. ಅವ್ರಿಗೋಸ್ಕರನೇ ನಮ್ಮ ಮನೆಯವ್ರಿಗೆ ಇನ್ಮೇಲೆ ಅದು ಇದು ಮಾಡಿ ತಿನ್ನಿಸಿ ದಪ್ಪ ಮಾಡಬೇಕು ಇದು ಆಕ್ಚುಲಿ ಚೆನ್ನಾಗಿರೋದು ಅಂತ ಇದ್ದೀನಿ. ಚಿಕನ್ ತೊಳಿತಾ ಇದ್ದಾರೆ, ಯಾಕಂದ್ರೆ ನನಗೆ ಚಿಕನ್ ತೊಳೆಯೋಕೆ ಬರೋಲ್ಲ ಗೈಸ್. ಅದಕ್ಕೆ ಅವ್ರು ಇದ್ರೇ ನಾನು ನಾನ್ ವೆಜ್ ಮಾಡೋದಿಲ್ಲ, ನಾನು ಮಾಡೋಕ್ಕೆ ಆಗಲ್ಲ. ಅಲ್ಲೇ ಅಪ್ಪಿ ಇನ್ನೊಂದ್ಸರಿ ತೊಳಿ, 2 ಸಲ 3 ಸಲ ತೊಳಿ. ಚಿಕನ್ ತೊಳಿತಿದ್ದಾರೆ, ಚೆನ್ನಾಗಿ ತೊಳಿ ಚಿಕನ್. ಏನಾದರೂ ಮಾಡಬೇಕು ಸಂಡೇ ಅಂತ. ಅದಾ ಚಿಕನ್ ಗ್ರೀನ್ ಚಾಟ್ಸ್, ಚಾಪ್ಸ ಏನೋ ಅದಕ್ಕೆ ನಾವು ಹೆಸರು ಕಾಣೋದಷ್ಟೇ. ಅದು ಹಸಿರು ಕಲರ್ ಬರಬೇಕು, ಹಂಗೆ ಮಾಡಬೇಕು. ಏನು ಮಾಡೋಣ, ಮಾಡ್ತೀನಿ ನಾನು, ನೋಡು ನಾನು ಮಾಡ್ತೀನಿ. ಏನು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಜಜ್ಬಿಟ್ಟು ಚೆನ್ನಾಗೆ ಇದಕ್ಕೆ ಚೆನ್ನಾಗಿ ಬೆಳೆದ್ಬಿಟ್ಟು ಹಿಂಗೆ ಬಾಂಡ್ಲಿ ಒಳಗೆ ಹಾಕಿದ್ರೆ ಅದು ಗ್ರೀನ್ ಚಾಟ್ಸ್ ಆಗುತ್ತೆ. ಹಂಗಲ್ಲ, ಮಿಕ್ಸಿಗೆ ಹಾಕಬೇಕು. ನಾನು ಹಾಕೊಳ್ಬೇಕಾದ್ರೆ ತೋರಿಸ್ತೀನಿ, ಸುಮ್ಮನೆ ಇರು, ಎಲ್ಲ ಮಾತಾಡಬೇಡ. ಇವಾಗ ನಾನೇ ಫಸ್ಟ್ ಟೈಮ್ ಮಾಡ್ತಿರೋದು. ನೆಕ್ಸ್ಟ್ ಮಿಕ್ಸಿ ಜಾರ್ ಮಾಡ್ತೀನಿ. ಮಿಕ್ಸಿ ಜಾರ್ಗೆ ಕುತ್ಕೋ, ಏನೇನು ಹಾಕ್ಬೇಕು ಗೈಸ್ ಅಲ್ಗೋಣ. ರಿಮೋಟ್ ಇಕ್ಕಿದೆ, ಆಮೇಲೆ ರಿಮೋಟ್ ಆಗಿಕ್ಕಿಯ ಸಾಂಬಾರಕ್ಕೇನೆ. ಸಾಂಬಾರಕ್ಕೆ ಯಾರು ರಿಮೋಟ್ ಹಾಕ್ತಾರ ನೋಡಿ ಗೈಸಿ. ಅಪ್ಪ ಹೆಂಗೆ ಹೇಳ್ತೀನಿ ಸಾಂಬಾರು ಬಾಯ್ ತಗೊಂಬ, ಬೆಳ್ಳುಳ್ಳಿ ಸಿಗ್ತಾರೆ ಅಂತ. ನಾನು ಬೆಳ್ಳುಳ್ಳಿ ಸುರಿತೀನಿ, ನೀನು ಬೇರೆ ಈರುಳ್ಳಿ ಹಚ್ಕೊಂಡಿದ್ದೀನಿ. ನಾನು ಗಾಢ ಬೆಳ್ಳುಳ್ಳಿ ನಾನು ಸುಕ್ಕಂತೀನಿ. ಹಾಗೆ ಹಾಗೆ ಚಾಪ್ ಬೆಳ್ಳುಳ್ಳಿ ಜಾಸ್ತಿ ಆಗ್ತಾವಮ್ಮ. ಸಾಕು, ಒಂದು ಜಾಸ್ತಿ ಏನಕ್ಕೆ ಎರಡಚ್ಚು ಈರುಳ್ಳಿ ಎಲ್ಲ ಹೇಳಿದ್ದು. ಬೆಳ್ಳುಳ್ಳಿ ಜಾಸ್ತಿ ಸಾಕೇನು, ಒಂದೊಂದು ಎಲ್ಲ ಒಂದೊಂದು ಹಾಕ. ಜಾಸ್ತಿ ನಾವು ತಿನ್ನಲ್ಲ, ಕಮ್ಮಿನೇ ಸ್ವಲ್ಪ ತಿನ್ನೋದು. ಅದು ಬೇರೆ ನಮ್ಮ ಪಾಪು ತಿಂತಾನಲ್ಲ, ಅದಕ್ಕೋಸ್ಕರ 4 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಾದಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ತಾ. ಈರುಳ್ಳಿ ಒಂದು ದಪ್ಪನ್ನು ಕಟ್ ಮಾಡ್ಕೊಂಡಿದ್ದಕ್ಕೆ ಜಾಸ್ತಿ ಆಯ್ತು. ಆಮೇಲೆ ಜಾಸ್ತಿ ಈರುಳ್ಳಿ ಅನ್ಕೊಂಬೇಡಿ, ಒಂದು ಬೆಳ್ಳುಳ್ಳಿ ಇಷ್ಟಪ್ಪ ಆಯಿತು, ನಿಂಬೆಹಣ್ಣಿಗೆ ಇಷ್ಟಪ್ಪ ಬೆಳ್ಳುಳ್ಳಿ ಆಯಿತಾ. ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಕರಿಬೇವು, ಇದು ಪುದೀನ ಸೊಪ್ಪು ಆಯಿತಾ. ಜಾರ್ ತಗೊಂಡು ನೆಕ್ಸ್ಟು ಗಸಗಸೆ ಗೈಸ್, ಗೊತ್ತಲ್ಲ ಗಸಗಸೆ. ಇದೇ ನಮಗೆ ಬರೋದೇ ಇಲ್ಲ ಗಸಗಸೆ, ಸ್ಪೂನ್ಗೆ ವಾಪಸ್ ಹೋಗ್ತೈತಿ ಗಸಗಸೆ. ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಚಕ್ಕೆ ಚಕ್ಕೆ ಇನ್ನೊಂದು ಚೂರು ಹಾಕೊಂಡು ಚಕ್ಕೆ ಖಾರ ನಗದು ಯಾಕೆ ಹಂಗೆ ಹಾಕ್ತೀಯಾ? ಚಕ್ಕೆ ಆಯಿತು. ಸ್ವಲ್ಪ ನೋಡಿ ಗಸಗಸೆ ಹಾಕ್ತೀನಿ, ಇಷ್ಟು ಗಸಗಸ ಆಯಿತಾ. ಒಂದು ಸ್ಪೂನ್ ಗಸಗಸೆ, ಒಂದು 4-5 ಪೀಸ್ ಲವಂಗ. ಇಷ್ಟು ಅಂದರೆ ಎಷ್ಟು ಅವ್ರು ಇಷ್ಟು ತಗೊಂಡು ಹಾಕ್ಬೇಕು. ಅವ್ರಿಗೆ ಜಾಸ್ತಿ ಜನ ಜಾಸ್ತಿ ಹಾಕ್ತಾರೆ, ಹಾಕೊಂತಾರೆ. ಈ ಕಾಲದಾಗ ಯಾರು ಮಾಡಲ್ಲ ಹೇಳಪ್ಪ, ಎಲ್ಲ ಮಾಡ್ತಾರೆ. ಈಗ
ಇದೇ 7-8 ಲವಂಗ. ಲವಂಗ ಅಲ್ಲ, ಇದು ಮೆಣಸು, ಮೆಣಸು, ಕರಿ ಮೆಣಸು ಸ್ವಲ್ಪ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾಗಿದ್ರೆ ಕಂಡನ ಮಾಡ್ಬಿಡ್ತೀನಿ ಎಲ್ರು. ಅಷ್ಟೇ ಗೈಸ್, ಅಷ್ಟೇ. ಎಲ್ಲ ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ರುಬ್ಬಕ್ಕಬೇಕು. ಹೆಂಗೆ ಅಂದರೆ ನುಣ್ಣಗಿರ್ಬೇಕು. ಒಂದಿಷ್ಟು ಈ ಗ್ರೀನ್ ಕಲರೇ ಬಂತು. ಫುಲ್ ಗ್ರೀನ್, ಅದು ನುಣ್ಣಗೆ ಆಗ್ಬೇಕದು. ಆಯ್ತಾ? ಎಲ್ಲಿ ತೋರ್ಸು. ಆಗೈತೆ ನೋಡಿ, ತೋರಿಸ್ತೇನೆ. ಗ್ರೀನ್ ಚಿಲ್ಲಿ ಚಿಕನ್ ಚಾಟ್ಸ್. ಅದಕ್ಕೆ ನಾನೇ ಹೆಸರು ಚಿಕನ್ ಚಾಟ್ಸ್, ಗ್ರೀನ್ ಚಿಲ್ಲಿ ಚಿಕನ್ ಚಾಟ್ಸ್, ಗ್ರೀನ್ ಚಿಲ್ಲಿ ಚಿಕನ್ ಚಾಟ್ಸ್ ಅಲ್ಲ, ಹೆಸರು ಚೆನ್ನಾಯ್ತಾ? ಅಯ್ಯೋ, ಬರೀ ಎಷ್ಟು 224 ಅಷ್ಟೇ ಸಬ್ಸ್ಕ್ರೈಬರ್. 24 ಅಲ್ಲ 23 ಅಷ್ಟು ಜನಕ್ಕೆ ತೋರಿಸ್ಕೊಡ್ತೀವಿ ಗೈಸ್. ವ್ಯೂಸ್ ಆಗುತ್ತಾ ಹೆಂಗೋ ಗೊತ್ತಿಲ್ಲ, ನಾವು ಮಾಡೋ ಪ್ರಯತ್ನ ನಾವು ಮಾಡ್ತೀವಿ ಅಷ್ಟೇ. ಅಲ್ಲೈತಿ? ಬಾ, ಈಗ ಗ್ಯಾಸ್ ಹಚ್ಬೇಕು. ಗ್ಯಾಸ್ ಹಚ್ಚಿ ಇದು ತೊಗೊಳ್ಬೇಕು. ನೀರು ಅದಾದ್ಮೇಲೆ ಆಯಿಲ್ ಹಾಕ್ಬೇಕು. ಎಷ್ಟು? ಸ್ವಲ್ಪ ಹಾಕ್ಬೇಕು. ಸ್ವಲ್ಪ ಅನ್ಬಿಡ್ದು, ಒಂದು 4 ಸ್ಪೂನು 5 ಸ್ಪೂನು ಹಂಗೆ. ಸ್ವಲ್ಪ ಅಂದ್ರೆ ಅವ್ರು ಎಷ್ಟು ಸ್ವಲ್ಪ ಅಂತಲ್ಲ ಹುಡುಗಿ, ಎಷ್ಟು ನಿಮ್ಗೆ ಮಜಾ ಆಯಾ. ಎಷ್ಟು ಎಣ್ಣೆ ಜಾಸ್ತಿ ಬೇಕಾ, ಎಷ್ಟು ಬೇಕು ಕಮ್ಮಿ ಬೇಕಾ? ಇವಾಗ ನಮ್ಗೆ ಜಾಸ್ತಿ ಬೇಕು, ಅದಕ್ಕೆ ನಾವು ಒಂದು 4 ಸ್ಪೂನ್ ಬೇಕಂತೀವಿ ಅಲ್ಲ? ಹಂಗೆ ಹೇಳು, 4 ಸ್ಪೂನು 5 ಸ್ಪೂನು ಅಂದ್ರೆ ಅವಾಗ ಅವ್ರಿಗೂ ಲೆಕ್ಕ ನಮ್ಗೆ ಎಣ್ಣೆ ಸಿಗುತ್ತೆ. ಜಾಸ್ತಿ ಬೇಕು, ಯಾಕಂದ್ರೆ ಟೇಸ್ಟ್ ಎಣ್ಣೆ ಇಲ್ಲ ಇದ್ರೇನೆ ಚಂದ. ಒಂದು ಚೌಟಲ್ಲಿ ಒಂದು ಚೌಟು, ಇಲ್ಲ ಒಂದು ಲೋಟದಲ್ಲಿ ಒಂದು ಲೋಟ ಅಂತ ಹೇಳ್ಬೇಕು. ನೋಡಿ ಗೈಸ್, ನಾನು 4 ಸ್ಪೂನ್ ಹಾಕಿದ್ದೀನಿ. ನಂಗೆ ಎಣ್ಣೆ ಜಾಸ್ತಿ ಬೇಕು ಚಿಕನ್. ಎಣ್ಣೆ ಅದಕ್ಕೆ ಜಾಸ್ತಿ ಇದ್ರೆ ಚೆನ್ನಾಗಿ ಬರೋದು. ಹಿಂಗೆ ಸೋರ್ತೈತಲ್ಲ, ಅದಕ್ಕೆ ನೀವೇನ್ ಮಾಡ್ತೀರಿ, ಬಟ್ಟೆಲಿ ಹರ್ಸ್ಕೊಬೇಡ್ರಿ, ಹಿಂಗೆ ತಲೆಗೆ ಹರ್ಸ್ಕೊಡ್ರಿ, ಏನಾಗಲ್ಲ. ವೈಟ್ ಫುಡ್ ಇದ್ರೆ ಹೋಗ್ತದೆ. ಯಾರ ಮೇಲೆ ಹೇಳಿದ್ದು ವೈಟ್ ಫುಡ್ ಇದ್ರೆ ಅಲ್ಲಿ ಹೋಗ್ತದೆ. ನಾನೇ ಸ್ವಲ್ಪ ನೀರಿತ್ತು ಅದರಲ್ಲಿ, ಅದಕ್ಕೆ ಅವರು ಬಸಿತಾರೆ. ಅವ್ರಿಗೆ ಪ್ಲೇಟಲ್ಲಿ ಬಸಿಯಕ್ಕೆ ಬರಲ್ವಂತೆ, ಕೈಯಲ್ಲೇನಂತ ಅವರು ಅದಕ್ಕೆ ರೂಢಿ ಆಗಿಬಿಟ್ಟಿರ್ತಾರೆ. ಕೈಯಲ್ಲಿ ಹಿಂಡಿ ಅವರೆಲ್ಲ ಕೈಯಲ್ಲೇ ಇದು ಮಾಡ್ತಾರೆ. ಚಿಕನು ನಾನು ತಿನ್ನಲ್ಲ ಗೈಸ್, ಅವ್ರಿಗೆ ಮಾತ್ರ ಅಷ್ಟೇ, ಒಬ್ರಿಗೆ ಮಾತ್ರ ಅಷ್ಟೇ. ನಮ್ಮ ಮನೇಲಿ ಚಿಕನ್ ತಿನ್ನೋದು ಒಬ್ರು ಮಾತ್ರ. ಇದಾಯಿತು ನೋಡಿ. ತೆಗಿಟ್ಟು ಮತ್ತೆ ಎಣ್ಣೆ ಹೋಯ್ತೀಯಾ? ಎಣ್ಣೆ ಹೋಯ್ತು ಮತ್ತೆ ಗ್ರೇವಿ ಮತ್ತೆ ಎಲ್ಲ ಎಡವಟ್ಟು ಕಟ್ ಮಾಡಲ್ಲ. ಕಟ್ ಮಾಡ್ಬೇಕು. ಎಡವಟ್ಟು ಮಾಡಿದ್ಯಾ? ಏನು ಕಟ್ ಮಾಡ್ತೀಯಾ? ಇಲ್ಲ, ಸ್ವಲ್ಪ ಎಣ್ಣೆ ಆಗೋದು ಬೇಡ ಚಿಕನ್ಗೆ, ಅದಕ್ಕೆ. ಹೌದು, ನಾವು ಒಂಥರ ನಾನು ಹೇಳ್ತೀವಿ ಹೊಸ ಸ್ಟೈಲು ಅಂತ. ನಾನು ಅದೇ ಸ್ಟೈಲ್ ಮಾಡ್ತಿರೋದು. ಅದಕ್ಕೆ ಹಾಕಿ ಏನಾಗಲ್ಲ. ಅದೇನೇ ಇದೇನಿದೆ ಅವ್ರು ಹಾಕೋದು. ನಾನು ಹೊಸ ಸ್ಟೈಲ್ ಅಂತ ಹೇಳ್ತಾ ಇದ್ದೀನಿ ತಾನು. ಯಾವ್ದದ? ಚಿಕನ್ ಗ್ರೀನ್ ಚಿಲ್ಲಿ ಚಾಟ್. ಬೈಬೇಡಿ, ಯಾಕೆ ಅಮ್ಮ ಇನ್ನೊಂದ್ತಾರೆ ಅಂತ. ನಾನು ಹೊಸ ಹೆಸರು ಗ್ರೀನ್ ಇದು ಹಸಿಮೆಣಸಿಗೆ ಹಾಕಿದ್ನಲ್ಲ, ಚಿಲ್ಲಿ ಹಸಿಮೆಣಸಿಗೆ ಚಿಲ್ಲಿ ಅಲ್ವಾ, ಅದಕ್ಕೆ ಹಾಕಿದ್ವಿ. ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ನಿಮಿಷ? ಸ್ವಲ್ಪ ಫ್ರೈ ಆಗಬೇಕು. ಒಂದು 3-4 ನಿಮಿಷ ಫ್ರೈ ಮಾಡಬೇಕು ಚೆನ್ನಾಗಿ. ಅದನ್ನೇನೆ ನಾನು ಎಣ್ಣೆ ಒಳಗೆ ಹಾಕಿದ್ದೀನಿ. ಹಿಂಗೆ ತೋರಿಸುತ್ತೆ ಕ್ಯಾಮ್ರಾ ಅವ್ರಿಗೆ. ಚಿಕನ್ ಹಾಕ್ತೇನೆ, ಮಾಡ್ಕೊಂತೀನಿ. ಯಾಕಂದ್ರೆ ನಾನು ಚಿಕನ್ ನಾನ್ ವೆಜ್ ಏನು ತಿನ್ನಲ್ಲಲ್ವಾ, ನಂಗೆ ಆ ಸ್ಮೆಲ್ಗೆ ಅವಾಗೆ ತಲೆನೋವು ಬರ್ತೈತೆ. ಅಂದರೆ ಸ್ವಲ್ಪ ನಾನು ಟೀ ಮಾಡ್ಕೊಂಡು. ನಿಂಗೆ ಬೇಕಾ ಕಾಫಿ ಬೇಕಾ ಹಾಲು ಬೇಕಾ? ಬೇಕು ಕಾಫಿ.
ಯಾಕೆ ಇವಾಗ ಕಾಫಿ ಕುಡಿತೀವಿ ಇಷ್ಟು ದಿನ ಹಾಲು ಕುಡಿಯೋರು ಇವಾಗ ಕಾಫಿ ಕುಡಿತೈತಂತೆ ಒಂದೊಂದ್ ಸತಿ ಒಂದೊಂದ್ ತರ ಕುಡಿತಿ ಅಲ್ಲೇ ನಬಿ ನೀನು ಮನೆ ಚಿಕ್ಕದು ಯಾಕೆ ನಮ್ಗೆ ಅನುಕೂಲ ಅದ ನಾವು ಮಾಡ್ಕೊಂಡಿದ್ವಿ ಏನ್ ಮಾಡ್ಕೊಳ್ಳೋದು ಚಿಕ್ಕ ಮನೆ ಎಷ್ಟು ಚಿಕ್ಕದಾದ್ರೆ ಮನಸ್ಸು ದೊಡ್ಡದೇ ಅಮ್ಮಯ್ಯ ನಿಂತು. ನಮಗೆಲ್ಲ ಗೊತ್ತಾಗೋಯ್ತು. ಅದಕ್ಕೆ ನೋಡಿ ಇಷ್ಟು ಪಾತ್ರೆಗಳಿರೋದು. ಇಷ್ಟು ಪಾತ್ರೆಗಳಿದ್ದಾವೆ ಅಂದ್ರೆ ಎಷ್ಟು ದೊಡ್ಡ ಮನಸ್ಸು. ಇವಾಗ ಹೆಂಗೆ ಹೇಳಿ ಕಾಫಿ ಬೇಕಾ ಟೀ ಬೇಕಾ? ಕಾಫಿ ಬೇಕಾ ಹಾಲು ಬೇಕಾ? ನೀನು ಯಾವ್ದು ಮಾಡ್ಕೊಂತಿ ಅದು ಮಾಡಮ್ಮ ನನಗೆ. ಇದು ಎಷ್ಟು ಅನುಕೂಲ ಆಯ್ತಲ್ವಾ ಇದು ತಂದು ಎಷ್ಟು ಎಲೆಕ್ಟ್ರಿಕಲ್ ಸ್ಟವ್ ತಂದು ಎಷ್ಟು ಅನುಕೂಲ ಆಯ್ತಲ್ಲ ಯಾಕೆ ಯಾವಾಗ ಕಾಫಿ ಟೀ ಮಾಡೋಕೆ ಬೇಗ ಆಗುತ್ತೆ. ಇವಾಗ ಎಷ್ಟು ಮಿನಿಟ್ಸ್ ಇಕ್ಕಿದ್ದೀನಿ ಇಕ್ಕ ಎಷ್ಟು ನಿಮಿಷ ಇಕ್ಕಿದ್ದೀನಿ 20 ಮಿನಿಟ್ಸ್ ಆಯ್ತಾ. ಇವಾಗ ನೋಡಿ 8 ಆಗಿ ಕಾಫಿ ಆಗುತ್ತೆ ಅಷ್ಟೇ. ಎಷ್ಟು ಬೇಗ ಬಂದು ಅಂತ ಕಾಫಿ ಸಕ್ಕರೆ ಹಾಕಿದ್ಯಾ? ಅದೇ ಚೆನ್ನಾಗಿ ಮಾಡಿದ್ರೆ ಬರುತ್ತೆ. ಏನ್ ಬೇಕು ಮನೆಯೊಳಗೆ ಇರ್ತಾರೆ 1000 ರೂಪಾಯಿ 1,000 ರೂಪಾಯಿ ಚೆನ್ನಾಗಿ ಮಾಡಿಕ್ಕದ್ರೆ ಹೆಂಗಸರು ಒಳ್ಳೆಯರು. ಸರಿಯಾಗಿ ಮಾಡಿಲ್ಲ ಅಂದರೆ ಕೆಟ್ಟವರು. ಅಡುಗೆ ಸರಿಯಾಗಿ ಮಾಡಿಲ್ಲ ಅಂದರೆ ಕೆಟ್ಟವರು. ಅವ್ರ ಬೇರೆ ತಿಳ್ಕೊಂಡು ಬರೀ ಇಂಥದೆಯಾ? ಆಯ್ತಮ್ಮ ಕಾಪಿ? ಆಯ್ತು. ಕಾಫಿ ಕುಡಿತಾ ಇದ್ದೀನಿ. ಯಪ್ಪ ಅಷ್ಟೊಂದು ಕಾಪಿನ ಅಷ್ಟೊಂದು ಒಬ್ಳೆ ಕುಡಿತೀಯ? ತೋರಿಸ್ಬಿಡ ಬೈತಾನೆ ನೋಡಿ ಗಾಯ್ಸ್ ಎಷ್ಟು ದೊಡ್ಡ ಲೋಟದಾಗ ಕಾಫಿ ಕುಡಿತಾರೆ ನಮ್ಮ ಮನೆಯವರು. ಈ ಹುಡುಗಿ ಅದಕ್ಕೆ ನೀ ಕಾಫಿ ಕುಡಿಯೋದಕ್ಕೆ ನೀವು ಉದ್ದ ಬೆಳೀತಾ ಇಲ್ಲ. ಕಾಫಿ ಕುಡಿದ್ರೆ ಉದ್ದ ಬೆಳೆಯಲ್ವೇ ಹುಡುಗಿ? ನನ್ಗೆ ಎಷ್ಟು ವರ್ಷ ಆಗೈತೆ ಅವಾಗ ನಾನು ಬೆಳಿ 18 ವರ್ಷ 20 ವರ್ಷ. ನಾನು ಅದಕ್ಕೆ ಇದ್ಯಾಕೆ ಹುಡುಗಿ ಬರ್ತಾ ಬರ್ತಾ ಕುಳ್ಳಿ ಆಗ್ತಾವಳೆ ಅಂತ ನಾನು ಅಂದ್ಕೊಂಡೆ. ನೀನು ಹಿಂಗೆ ಕಾಫಿ ಕುಡಿದ್ರೆ ಮತ್ತೆ ಕುಳ್ಳಿ ಆಗೋದು. ಅಪ್ಪು ನೋಡು ಕಾಫಿ ಕುಡಿಯೋದೇ ಇಲ್ಲ. ಅವನು ಎಷ್ಟು ಉದ್ದ ಬೆಳೆದವನೆ. ನಿನ್ನ ಉದ್ದ ಬೆಳೆದವನೆ ನೋಡಿ ಎಷ್ಟು ಉದ್ದ ಲೋಟ. ಈ ಲೋಟದಾಗ ಕಾಫಿ ಕುಡಿಯೋದು ಶಿವನೇ. ಇನ್ಮೇಲೆ ನೀನು ಕಾಫಿ ಕಡಿಮೆ ಕುಡಿ, ಉದ್ದ ಬೆಳಿತೀಯ, ಸರಿನಾ? ಕಾಫಿ ಕುಡಿಬೇಕು ಅನ್ಸಿಲ್ಲ ಅವಾಗ ಏನ್ ಮಾಡ್ತಾರೆ ಜಾಸ್ತಿ ಕುಡಿದ್ಬಿಟ್ರೆ ಸ್ವಲ್ಪ ಕೂಡ ಅಷ್ಟುದ್ದ ಜಾಸ್ತಿ ಕುಡಿದ್ಬಿಟ್ರೆ ಹೆಂಗೆ? ಒಂದ್ಸತಿ ಕುಡಿದ್ಬಿಟ್ರೆ ಮತ್ತೆ ಸಾಯಂಕಾಲ ಓ 3 ಟೈಮ್ಗೂ ಒಂದೇ ಸರಿ ಕುಡಿತೀಯ? ಸರಿ ಸರಿ ಸರಿ. ತಲೆ ನೈತೈತಲ್ಲ ಇವತ್ತು ಅದಕ್ಕೆ ಕಾಫಿ ಕುಡಿತಾರೆ. ನೋಡಿ ಗೈಸ್, ನೀವು ಇದೇ ಥರ ಮಾಡಿ 3-4 ಸರಿ ಕುಡಿಯೋ ಬದಲು ಒಂದೇ ಸರಿ ಈ ಥರ ಲೋಟದಲ್ಲಿ ಒಂದೇ ಸರಿ ಹೋಗ್ಕೊಂಡು ಕುಡಿದ್ಬಿಡಿ. ಅಲ್ಲಿ ಒಳಗೆ ಯಾವಾಗ ಬೇಕೋ ಅವಾಗ ಅದನ್ನೇ ತಗೊತಾ ಇರುತ್ತೆ. ಫಿಲ್ಟ್ರ್ ಇರುತ್ತಲ್ಲ, ಯಾವಾಗ ಬೇಕೋ ಅದು ಯೂಸ್ ಮಾಡ್ಕೊತಾ ಇರುತ್ತೆ. ಇದೇ ಮಾಡ್ತೇನೆ ನಾನು. ಇದನ್ನೇ ಫಾಲೋ ಮಾಡ್ತೀನಿ ನಾನು. ಕಂಪ್ನಿಗೆ ಹೋದಾಗ 3-4 ಸರಿ ಕೊಡ್ತಾ ಇರ್ತಾರಲ್ಲ, ಅದು ಕುಡಿಯೋ ಬದಲು ಇಲ್ಲೇ ಮನೆ ಒಳಗೆ ಒಂದು ಲೋಟ ಫುಲ್ಲಾಗಿ ಕುಡಿದ್ಬಿಡ್ತೀನಿ. ಕಂಪ್ನಿ ಕುಡಿಯೋಕ್ಕೆ ಹೋಗಲ್ಲ. ಕಾಫಿ ಟೇಸ್ಟ್ ನೋಡಿ ಬಿದ್ದ ನನಗೆ ಗೊತ್ತು. ಆಟ ಆಡ್ತಾನೆ ಆದ್ರೂ ಬಿಡ್ತಾನೆ. ಅಡುಗೆ ಮನೆಗೆ ಹೋಗಿ ಏನೋ ಕಡಿಮೆ ಹಂಗಲ್ಲ. ಅಲ್ಲಿ ಸೊಗೇಶಿಂದ ಬಾ ಸೊಗೇಶಿಂದ ಅಲ್ಲಿಗೆ ಹೋಗಿ ಅಪ್ಪನ ಹತ್ರ ಬಂದಿದ್ದೆ. ಒಂದು ಸಾಕು ಇದೆ. ಸಾಕು ನಿಲ್ಸತ್ತೆ ಅಮ್ಮ ಸಾಕು ಬಿಡು. ಅದು ಗೀರು ಹೊರಟೋಗ್ತವೆ. ನೀನು ಹಂಗೆ ಖಾಲಿ ಕುದ್ರೆ ಅದನ್ನ. ಅಪ್ಪ ಈ ಹುಡುಗರು ಹಿಡಿಯೋಕ್ಕಾಗಲ್ಲಪ್ಪ. ಇರೋದು ಒಬ್ಬನೇ ಅದು ಹಿಡಿಯೋಕ್ಕಾಗಲ್ಲ. ಯಾಕೆ ಹಿಡಿಯೋಕ್ಕಾಗಲ್ಲ ಗೊತ್ತಾ? 4 ಚಕ್ರ 4 ಕಾಲು ಇರೋದು ಅವನಿಗೆ. ಮುಂಚೆ 2 ಇದ್ವು, ನೀನು 2 ಕೊಡಿಸಿದ್ದೀಯಾ, 4 ಆಗಿವೆ. ಅದಕ್ಕೆ ಅವ್ನು ಹಿಡಿಯೋಕ್ಕೆ ಆಗ್ತಾಯಿಲ್ಲ ಈಗ, ಅಲ್ವೇನೆ? ಫೋನು ನೋಡ್ತಾನೆ, ಅದು ಆಡ್ತಾನೆ. ಹೋಗ್ತಾನಂತೂ ಇಲ್ಲ. ಸಂಡೆ ಬಂದರೆ ಬುಕ್ಕೆ ತೆಗೆಯಲ್ಲ. ಸಂಡೆ ಬಂದ್ರೆ ಬುಕ್ಕೆ ತೆಗಿಯಲ್ಲ. ಅವ್ನಿಗೆ ಟೆಸ್ಟ್ ಯಾವಾಗ ಐತೆ ಅನ್ನೋ ಡೇಟೇ ಜ್ಞಾಪಕಿಲ್ಲ ಅವನಿಗೆ. ಹೆಂಗೆ ಬರೀತಾನೆ ಅವನು? ಯಾವತ್ತಿರೋದು? ಗಮ್ಮಂತ ಆಯ್ತಾ? ಏನೋ ಏನಪ್ಪ ಗಮ್ಮಂತಿರೋದು?
ಅಲ್ಲೇ ಚಿಕನ್ ಸ್ಮೆಲ್ಲು ಹೆಂಗೈತೆ ಗಮ್ಮಂತಿತ್ತ ಗಮ್ 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 ಅಂತ ಐತೆ ಹಾಂ ಗಮ್ ಅಂತ ಐತೆ ಹೊಸ ಚಿಲ್ಲಿ ಹೊಸ ಚಿಲ್ಲಿದಂತೆ ಅಲ್ಲ ಚಿಕನ್ ಚಿಲ್ಲಿ ಚಾಟ್ಸ್ ಕಲರ್ ಚಿಲ್ಲಿ ಹಾಂ ಒಬ್ಬೊಬ್ರು ಚಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಲ್ಲ ಜಾಸ್ತಿ ಚಿಕನ್ಗೆ ಜಾಸ್ತಿ ಚಿಲ್ಲಿ ಪೌಡ್ರ್ ಹಾಕ್ತಾರೆ ನಾನು ಹಸಿಮೆಣ್ಸಿನ್ಕಾಯಿ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ನಾನು ಬೇರೆ ಥರದ್ದು ಬರೀ ಗ್ರೀನ್ ಕಲರೇ ಇಲ್ಲಿ ಚಿಕನ್ ಅಂತ ಮಾಡಿದ್ದೀನಿ ಚೆನ್ನಾಯ್ತಾ ಗಮ್ ಅಂತ ಆಯ್ತಾ ಗಮ್ ಅಂತ ಐತೆ ಹಾಂ ಹಿಂಗೆ ಆದ್ರೆ ಸಾಕು ಸ್ವಲ್ಪ ನೀರು ಹಾಕ್ಬೇಕಾ ಗಟ್ಟಿ ಆಯ್ತಾ ಬೇಡ ಕರೆಕ್ಟ್ ಆಗೈತೆ ಗಟ್ಟಿ ಏನಿಲ್ಲ ಕರೆಕ್ಟ್ ಆಗೈತೆ ಗಮ್ ಅಂತೈತಲೆ A few moments later. ಹಂಗಾಗಿದೆ ನೋಡೋಣ ಈಗ ಗೆದ್ದಿದ್ದೀವಿ ನೋಡಿ ಅಂತ ಗ್ರೀನ್ ಚಿಲ್ಲಿ ಏನಿದು ಗ್ರೀನ್ ಚಿಲ್ಲಿ ಗ್ರೀನ್ ಚಿಕನ್ ಚಿಲ್ಲಿ ಚಾಟ್ಸ್ ಇಷ್ಟೊಂದು ಹೆಸರು ಐತೇನೆ ಇದಕ್ಕೆ ನಮ್ಮ ಬರೀ ಚಿಕನ್ ಅಂತ ತಗೊಬಂದು ನೀನು ನೋಡಿದ್ರು ಇಷ್ಟೊಂದು ಹೆಸರು ಮಾಡಿಕ್ಕಿದ್ದೆ ಇದಕ್ಕೆ ಚೆನ್ನಾಗಿತ್ತಲ್ಲ ಗ್ರೀನ್ ಚಿಲ್ಲಿ ಚಿಕನ್ ಚಾಟ್ಸ್ ವಾ ಇದಕ್ಕೆ ಚಪಾತಿಗೆ ಸಗದೈತೆ ಹಾಕೊಂಡಿದ್ದೀನಿ ಒಂದು 2 ಪೀಸು ಟೇಸ್ಟ್ ಮಾಡ್ತೀನಿ ಫಸ್ಟ್ ಬೇದಿದೆ ಹೆಂಗೆ ಗೊತ್ತಾ ಅಲ್ವಾ ಬೆಂದಿದ್ರೆ ಸಾಕು ಸ್ವಲ್ಪ ರೈಸ್ ಆಫ್ ಮಾಡಿಬಿಡು ನೋಡೋದಿಲ್ಲ ಸ್ವಲ್ಪ ಬೇದಿದೆ ಹೆಂಗೆ ನೋಡೋಣ ಸರಿ ನಾನು ಇಷ್ಟು ದಿನ ಮಾಡ್ತಿದ್ನಲ್ಲ ಅದಕ್ಕಿಂತ ಚೆನ್ನಾಗೈತಂತೆ ನೀವು ಟ್ರೈ ಮಾಡಿ ಯಾಕಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ನೀವು ಇದೇ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅದು ನಾನು ಬೇರೆ ಥರ ಮಾಡೋಣ ಅಂತ ಮಾಡಿದೆ ಯಾರ್ಯಾರು ಬೇರೆ ಬೇರೆ ಎಲ್ಲ ಏನೇನು ಐಟಮ್ ಚಿಕನ್ ಫ್ರೈ ಮತ್ತು ಗರಂ ಮಸಾಲ ಅವೆಲ್ಲ ಹಾಕ್ತಾರೆ ನಾವೇನೂ ಹಾಕಿಲ್ಲ ಮನೇದು ಒಂದು ಸ್ಪೂನು ಮನೆಯಲ್ಲಿ ಮಾಡ್ಕೊತೀವ ರೆಡಿ ಮಾಡ್ತೀವಲ್ಲ ಅದೇ ಚಿಕನ್ ಸಾಂಬಾರು ಪೌಡ್ರ್ ಹಾಕಿದ್ದೀನಿ ಅಷ್ಟು ಮಾತ್ರ ಅಷ್ಟೇ ಇನ್ನೇನು ಹಾಕಿದ್ದೀನಿ ಇನ್ನೆಲ್ಲ ತೋರಿಸಿದ್ದೀನಲ್ಲ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟು ಹಾಕಿ ಮಾಡಿದ್ದೀನಿ ಚೆನ್ನಾಗೈತೆ ಸೂಪರ್ ಆಗಿದೆ ಹೆಂಗೆ ಕಮ್ಮಿ ಐತೆ ಪೀಸ್ ಬೆಂದಿದೆ ಎಲ್ಲ ಚೆನ್ನಾಗಿದೆ ಉಪ್ಪು ಖಾರ ಎಲ್ಲ ಸಖತ್ತಾಯ್ತಾ super ಐತೆ ಟೇಸ್ಟ್ ಟೇಸ್ಟ್ ಮಾತ್ರ ಎಕ್ಸ್ಟ್ರಾ ಐತೆ ಹಾಂ ನಿಜ ಹೇಳೋದು ಮತ್ತು ಅವರು ಯಾರನ್ನ ಒಬ್ರು ನೋಡ್ಬಿಟ್ಟು ಟ್ರೈ ಮಾಡಿ ನನ್ನ ಬೈಕ್ ಕೊಡೋರು ಇಷ್ಟು ದಿನ ಕೆಂಪು ಮಾಡೋರು ಅವರು ಹಾಂ ಇವತ್ತು ಅದೇನು ಎಷ್ಟು ಹೆಸರು ಮಾಡೋದು ಗ್ರೀನ್ ಚಿಕನ್ ಚಿಲ್ಲಿ ಚಾಟ್ಸ್ ಗ್ರೀನ್ ಚಿಕನ್ ಚಿಲ್ಲಿ ಚಾಟ್ಸ್ ಅಂತ ಹೇಳ್ಬಿಟ್ಟು ಹೆಸರು ಇಟ್ಕೊಂಡು ಅವ್ರೇನು ಮಾಡೋರೆ ಎಲ್ಲ ಗ್ರೀನ್ ಕಲರ್ ಐತೆ ಚಿಕನ್ ಎಲ್ಲ ನೋಡಿ ಅದು ಚಿಲ್ಲಿ ಚಾಟ್ಸ್ ಅಂತ ಯಾಕೆ ಇಕ್ಕದೆ ಅಂದರೆ ಗ್ರೀನ್ ಕಲರ್ ಐತೆ ಹಾಂ ಚಿಲ್ಲಿ ಗ್ರೀನ್ ಇದು ಯಾಕೆ ಇಕ್ಕದೆ ಅಂದರೆ ಚಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ಲ ಅದಕ್ಕೆ ಚಿಲ್ಲಿ ಅಂತ ಇಟ್ಟಿದ್ದೀನಿ ಹಾಂ ಅಷ್ಟೇ ನೀನು ಚೆನ್ನಾಯ್ತಾ ಚೆನ್ನಾಗೈತೆ ಇನ್ನು ಸ್ವಲ್ಪ ಬೇಯ್ಬೇಕಂದ್ರೆ ಸ್ವಲ್ಪ ಖಾರ ಇದ್ದರೆ ಇನ್ನೂ ಸಖತ್ತಾಗಿರೋದು ಖಾರ ಹಾಕಲ್ಲ ಖಾರ ಹುಡುಗ ತಿಂತಾನೆ ಅಂತ ಹೇಳ್ಬಿಟ್ಟು ಖಾರ ಬೇಡ ಅಂತ ಹೇಳಿದ್ದೀನಿ ನಾನು ನಿನ್ಗೆ ಹಾಕ ಖಾರ ಇವಾಗ ಸೂಪರ್ ಆಗೈತೆ ನೀವು ಟ್ರೈ ಮಾಡಿ ಮನೆಗೆ ಚೆನ್ನಾಗಿತ್ತಲ್ಲ ಕಾಸು ಚೆನ್ನಾಗೈತೆ ಹ್ಞೂ ನೀವು ಒಂದ್ಸರಿ ಟ್ರೈ ಮಾಡಿ ಹ್ಞೂ ತುಂಬ ಚೆನ್ನಾಗೈತೆ ಸೂಪರ್ ಸಂಡೇ ಇವತ್ತು ನಮ್ಮ ಮನೆಯವರು ಮಾಡಿದ್ದಾರೆ ಹೊಸ ಥರ ಮಾಡೋರೆ ಇದಕ್ಕೆ ಸೈಡ್ಗೆ ಏನೋ ಬೇಡ ಐತಿ ನಿಮಗೆ ಸರಿ ಸಾಯಂಕಾಲ ನೋಡಬೇಕು ಹಾಂ ನೀನು ಆ ಥರ ನಾ ಸುಳ್ಳು ಹೇಳಿದ್ದು ಆಮೇಲೆ ನೀನು ಎಲ್ಲರೂ ಅವ್ರು ಅನ್ಕೊಂತಾರೆ ಹಾಂ ಈ ಅಪ್ಪ ಎಲ್ಲದ್ರಾಗ ಅವನೇ ಅನ್ಕೊಂತಾರೆ ಸೌತೆಕಾಯಿ ಹಾಂ ಈರುಳ್ಳಿ ಸಾಯಂಕಾಲ ನೋಡೋಣ ಇವಾಗ ಟೈಮ್ ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಚೆನ್ನಾಯ್ತಾ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಯ್ತಂತೆ ಚೆನ್ನಾಗೈತೆ ಸೂಪರ್ ಐತೆ ಹ್ಞೂ ನೀವು ಇದೇ ಥರ ಟ್ರೈ ಮಾಡಿ ಮನೇಲಿ ಚೆನ್ನಾಗಿರುತ್ತೆ ಅದು ಗ್ರೀನ್ ಚಿಲ್ಲಿ ಚಿಕನ್ ಹೆಸರು ಉದ್ದ ಐತೆ confuse ಮಾಡ್ಕೊಬೇಡಿ, ನಾನು ಇನ್ನೊಂದ್ಸರಿ ಹೇಳ್ತೀನಿ ಗ್ರೀನ್ ಚಿಕನ್ ಚಿಲ್ಲಿ ಚಾಟ್ಸ್ ಹಾಂ ಅಂತ ಟೈಪ್ ಮಾಡಿ ಗ್ರೀನ್ ಚಿಕನ್ ಚಿಲ್ಲಿ ಚಾಟ್ಸ್ ಅಂತ ಜೋರಾಗಿ ಹೇಳಿದ್ರೆ ಫಾಸ್ಟಾಗಿ ಹೇಳಿದ್ರೆ ಆಗೋದು ಗ್ರೀನ್ ಚಿಲ್ಲಿ ಚಿಕನ್ ಚಾಟ್ಸ್ ಅಂತ ಹೇಳ್ತಾರೆ ಅದು ಬರೋದು ಇಲ್ಲಿ ಹೇಳೋದು ಹಿಂಗನ್ನು ಇದೇ ಥರ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಒತ್ತಿ ನೋಟಿಫಿಕೇಶನ್ ಬರುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಆಯಿತು
ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್.